ಸೊ ಇವಾಗಲೂ ಇನ್ನು ಮುಂದಕ್ಕೆ ನೋಡಬೇಕು ಹಿಂಗೆ ಆಗತ್ತೆ ಏನು ಅಂತ, ಇನ್ನು ಸ್ವಲ್ಪ ಕಲಿಯೋದಿದೆ. ಓಕೆ, ಒಂದು ವಾರಕ್ಕೆ ನೀವು 50,000 ಅರ್ನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇದೆಲ್ಲ ಸಾಧ್ಯ ಆಗಿದ್ದು ನೀವು ಇದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ ತಿಳ್ಕೊಂಡು ಮತ್ತೆ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿದ್ಮೇಲೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಸೊ ಬರೀ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿದಾಗ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅಂತ ತಕ್ಷಣ ಅವ್ರಿಗೆ ಯಾರು ಕಾಪಾಡೋರು? ಕಾಪಾಡೋಕ್ಕಾಗಲ್ಲ. ಒನ್ ಸೈಡೆಡ್ ಟ್ರೇಡ್ ತೊಗೊಂಡ್ರೆ ತುಂಬ ಟೆನ್ಷನ್ನು. ಅಂದರೆ ಬರೀ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಮೇಲೆ ಹೋಗಲಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂಥರ ಹೆಂಗಾಗುತ್ತೆ ಅಂದರೆ ಒಂಥರ BP ಮಷಿನ್ ಕಟ್ಕೊಂಡು ಕೂತ್ಕೊಂಡಂಗೆ, ಅಯ್ಯೋ 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 ಮೇಲೋಯ್ತು, ಅಯ್ಯೋ ಅಯ್ಯೋ ಕೆಳಗೆ ಬಿತ್ತು ಅಂತ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದೇ ರೀತಿಯ ವಿತೌಟ್ ಹೆಡ್ಜಿಂಗ್ ಸ್ಟ್ರಾಟಜೀಸೇ ಮಾಡಲ್ಲ. ಹಿಂಗೆ ನೋಡ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಅಯ್ಯೋ ಮೇಲೋಯ್ತು ಕೆಳಗೆ ಬಂತು ಹೋಯ್ತು ಮನುಷ್ಯ ಹೋದವನು ಅಂತ. ಬ್ಯಾಂಕಿಗೆ ಹೋಗಿ FD ಇಡೋದಕ್ಕಿಂತ ಅದೇ ಬ್ಯಾಂಕ್ ಏನಾರ ಕಡಿಮೆ ಪ್ರೈಸಿಗೆ ಬಿದ್ದ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಹೆಂಗೆ? ದೇರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರೀತಾರೆ. ಸೊ ನಮಗೆ ಜಾಸ್ತಿ ರಿಟರ್ನ್ಸ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾವುದು, ಹೂಡಿಕೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಅದಕ್ಕೆ ನಾವು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನಾ ಹೈ. 97% ಜನ ಕಳ್ಕೊಳೋದೇ ಇಲ್ಲಿ. ಟ್ರೇಡಿಂಗ್ ಮಾಡೋರಿಗೆ ನಾನು ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯು ಶುಡ್ ಬಿ ಎನ್ ಹಂಟರ್ ಅಂತ ಹೇಳ್ತೀನಿ ನಾನು. ಚಾಣಕ್ಯ ಅನಾಲಿಸಿಸ್ ಅಂತ ಮಾಡ್ತಾರೆ, ಅದನ್ನು ಸೂಪರ್. ಅದು ಏನು ಗೊತ್ತಾ, ಅದು ಎಡ್ಜಿಂಗ್ ಇದೆ ಅದು. ಸೊ ಎಲ್ಲಿ ಸಪೋರ್ಟು ಒಂದು ರೆಸಿಸ್ಟೆನ್ಸ್ ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಪಿಕ್ ಮಾಡಬೇಕು, ಎಲ್ಲಿ ಬೇಸಿಕ್ಕು ಎಡ್ಜ್ ಮಾಡ್ಕೋಬೇಕು, ಸೆಲ್ ಹೊಡೆದ್ರೆ ಅಲ್ಲಿಗೆ ಮಿನಿಮಮ್ ಲಾಸ್. ಸೊ ಅದರಿಂದ ನಮಗೆ ತುಂಬ ಇಷ್ಟ ಆಗಿ ನಾನು ಕಂಟಿನ್ಯೂಸ್ಲಿ ಇಲ್ಲಿ ಬರ್ತಾನೆ ಇದ್ದೇನೆ ನಾನು ರೆಗ್ಯುಲರ್ ಆಗಿ. ಸೊ ಅದಕ್ಕೆ ನಮ್ಮ ಸರಿಗೆ ಎಡ್ಜಿಂಗ್ ಸ್ಟಾರ್ ಅಂತಲೇ ಕರೆಯೋದು ಅವರಿಗೆ. ಈವನ್ ನಾನು ಫೀಲ್ಡಲ್ಲಿದ್ದಾಗ, ಇಂಡಸ್ಟ್ರಿಯಲಿಸ್ಟ್ ಇದ್ದಾಗ ಸಿಕ್ಕಿದ್ರೆ ನಾನು ಇಷ್ಟೊತ್ತಿಗೆ ಮೋರ್ ದೆನ್ 1 crore ಮೇಲೆ ಅರ್ನ್ ಮಾಡ್ತಾಯಿದ್ದೆ. ಯಾರಿಗೆ ದುಡ್ಡು ಮಾಡಬೇಕು ಅಂತ ಆಸಕ್ತಿ ಇದೆ ಅವರೆಲ್ಲರೂ ಬರ್ಬೋದು. ಓಕೆ, ಇವಾಗ 3rd ಫ್ಲೋರಿಗೆ ಬಂದಿದ್ದೀವಿ. ದಿಸ್ ಆರ್ 3rd ಫ್ಲೋರ್. ಇಲ್ಲಿ ಏನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀರಾ ಸರ್? ಸೊ ದಿಸ್ ಈಸ್ ಪ್ಯೂರ್ಲಿ ಎನ್ ಆಡಿಟೋರಿಯಂ. ಸೊ ಇನಿಷಿಯಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮಾಡಿದಾಗ ಅದಾದಮೇಲೆ ಇನ್ನೂ ನಮಗೆ ಬೇಡಿಕೆ ಜಾಸ್ತಿ ಆಯಿತು. ಸೊ ಏನು ಮಾಡಿದ್ವಿ ಅಂದರೆ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿ ಆಡಿಟೋರಿಯಂ. ಸೊ ಆಡಿಟೋರಿಯಮ್ನಲ್ಲಿ 120 ಜನ ಕೂತ್ಕೋಬೋದು, ಫುಲ್ಲಿ ಏರ್ ಕಂಡೀಷನ್ಡ್, ಸುಮಾರು 4 TVಗಳನ್ನು, ಮತ್ತು ಬಿಗ್ಗೆಸ್ಟ್ ಸ್ಕ್ರೀನ್ ಯಾರೂ ಹಾಕಿಲ್ಲ ಕರ್ನಾಟಕದಲ್ಲಿ. ಸಚ್ ಎ ಬಿಗ್ ಸ್ಕ್ರೀನ್ ವಿ ಹ್ಯಾವ್ ಪುಟ್. ಸೊ ದಟ್ಸ್ ಫುಲ್ಲಿ ಎಕ್ವಿಪ್ಡ್ ಕ್ಲಾಸ್ ರೂಮ್ ಮಾಡಿದ್ದೀವಿ. ಸೊ ಇಲ್ಲಿ ಕ್ಲಾಸ್ಗಳು ನಡೆಯುತ್ತೆ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ. ಓಕೆ, ನೀವು ಇವಾಗ ಮೆಂಟರ್ ಆಗಿದ್ದೀರಾ, ಅದ್ರ ಜೊತೆಗೆ ಟ್ರೇಡರು ಕೂಡ ಹೌದಾ? ಟ್ರೇಡಿಂಗ್ ಬಿಸ್ನೆಸ್ ಐ ಆಮ್ ಆಲ್ಸೋ ಎ ಟ್ರೇಡರ್. ಐ ಆಲ್ಸೋ ಟ್ರೇಡ್. ಹೇಗೆ ಮ್ಯಾನೇಜ್ ಮಾಡ್ತೀರಾ? ಟೈಮ್ ಹೇಗೆ ಕೊಡ್ತೀರಾ? ನಾವು ಅನ್ಕೊಂಡಿದ್ದೀವಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾರ ಆಗಿರ್ಬೋದು, ಯಾವಾಗ್ಲೂ ಫೋನ್ ನೋಡ್ತಾ ಇರಬೇಕು, ಅಪ್ಡೇಟ್ ಮಾಡ್ತಾ ಇರಬೇಕು, ಟೆನ್ಷನ್ ಮೂಡಲ್ಲಿ ಇರ್ತಾರೆ. ಇಲ್ಲ, ನಾನು ಅದನ್ನೇ ಹೇಳೋದು ಎಲ್ಲರಿಗೂ. ಈ ಟ್ರೇಡಿಂಗ್ ಮಾಡುವಾಗ ನಾನು ಟೆನ್ಷನ್ ಬಗ್ಗೆ ಕೇಳ್ತಾ ಇದ್ದೆ. ನೀವು ಟ್ರೇಡರ್ ಆಗಿ ಮೆಂಟರ್ ಆಗಿದ್ದೀರಾ, ಇವಾಗ ಎರಡನ್ನೂ ಕೂಡ ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಇವಾಗ ನಾವು ಅನ್ಕೊಂಡಿದ್ದು ಕಾಮನ್ ಆಗಿ ಎಲ್ರಿಗೂ ಅನ್ಸುತ್ತೆ, ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಹೇಳಿದಾಗ ಯಾವಾಗ್ಲೂ ಅಪ್ಡೇಟ್ ನೋಡ್ತಾ ಇರಬೇಕು, ಯಾವಾಗಲೂ ಶೇರ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಅಂತ. ನೀವು ಹೇಗೆ ಕಾಮ್ ಆಗಿರ್ತೀರಾ? ಸೊ ಏನಾಗುತ್ತೆ ಅಂದರೆ, ಈ ವಿತೌಟ್ ಹೆಡ್ಜಿಂಗ್ ಮಾಡೋರಿಗೆ ಏನಾಗುತ್ತೆ, ಹೆಡ್ಜಿಂಗ್ ಅಂದರೆ ನೇಕೆಡ್ ಆಗಿ ಟ್ರೇಡ್ ಮಾಡ್ತಾರೆ ಅಂತ ಅರ್ಥ. ಅಂದರೆ ಅವ್ರು ಬರೀ ಒಂದು ಹೇಳ್ತಾರೆ, ಬರೀ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಬರೀ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿದಾಗ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅಂತ ತಕ್ಷಣ ಅವ್ರಿಗೆ ಯಾರು ಕಾಪಾಡೋರು? ಕಾಪಾಡೋಕ್ಕಾಗಲ್ಲ. ನೋಡಿ, ಬೇಸಿಕಲಿ ಒನ್ ಸೈಡೆಡ್ ಟ್ರೇಡ್ ತೊಗೊಂಡ್ರೆ ತುಂಬ ಟೆನ್ಷನ್ನು. ಅಂದರೆ ಬರೀ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಮೇಲೆ ಹೋಗಲಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂಥರ ಹೆಂಗಾಗುತ್ತೆ ಅಂದರೆ ಒಂಥರ BP ಮಷಿನ್ ಕಟ್ಕೊಂಡು ಕೂತ್ಕೊಂಡಂಗೆ, ಅಯ್ಯೋ 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 ಮೇಲೋಯ್ತು, ಅಯ್ಯೋ ಅಯ್ಯೋ ಕೆಳಗೆ ಬಿತ್ತು ಅಂತ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದೇ ರೀತಿಯ ವಿತೌಟ್ ಹೆಡ್ಜಿಂಗ್ ಸ್ಟ್ರಾಟಜೀಸೇ ಮಾಡಲ್ಲ. ಸೊ ವಿ ವಿಲ್ ಪ್ರೇಯರ್ ನೋ. ನಮ್ಮ ಮೊದಲೇ ಗೊತ್ತಿರುತ್ತೆ ನಮ್ಮ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗ್ಬೋದು, ನಮ್ಮ ಲಾಭ ಎಷ್ಟಾಗ್ಬೋದು ಅಂತ ಗೊತ್ತಿರುತ್ತೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇಷ್ಟೇ ನೀರಿದೆ ಆಳ, ಮನುಷ್ಯ ಮುಳುಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ತನಕ ಬಂದ್ರೂ ಏನು ಜೀವಕ್ಕೆ ಹಾನಿ ಇಲ್ಲ, ಇಲ್ಲಿ ತನಕ ಬಂದರೂ ಜೀವಕ್ಕೆ ಹಾನಿ ಇಲ್ಲ. ಆದರೆ ಮೂಗಿನಕ್ಕಿಂತ ಮೇಲೆ ನೀರು ಹೋಯ್ತು ಅಂದರೆ ಮನುಷ್ಯ ಉಳಿಯಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ಸ್ಟ್ರಾಟಜಿ ಮಾಡುವಾಗ ನೀರನ್ನು ಅಲ್ಲಿಗೆ ನಿಂತ್ಕೊಳ್ಳೋ ಥರ ಸ್ಟ್ರಾಟಜಿ ಫಿಕ್ಸ್ ಮಾಡಿಬಿಡೋದು. ಯಾವ ಟೆನ್ಷನ್ ಬರುತ್ತೆ, ಆರಾಮ ಹಾಕಿ ಬಿಟ್ಬಿಡ್ಬೇಕು. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಸಮಯದ ಮಹತ್ವ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಮಯ ಕಳೆದ ಹಾಗೆ ನಮಗೆ ದುಡ್ಡು ಜಾಸ್ತಿ ಬರ್ತಾ ಹೋಗುತ್ತೆ. ಇದು ನಮ್ಮ ಟೆಕ್ನಿಕ್. ಸೊ ಟೈಮ್ ವ್ಯಾಲ್ಯೂನ ಹೇಗೆ ನಾವು ಅದನ್ನು ಗಳಿಸ್ಕೋಬೇಕು. ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಒಂದು 3-4 ದಿನ ಟೈಮ್ ಪಾಸ್ ಆಗಿಬಿಟ್ರೆ ಸಾಕು, ಒಂದಿಷ್ಟು ಲಕ್ಷಗಳು ಬಂದುಬಿಡುತ್ತೆ. ಹೆಂಗೆ ಬರುತ್ತೆ? ಆ ಟೈಮಿನ ವ್ಯಾಲ್ಯೂಸ್ ಬಗ್ಗೆ ನಾವು ಇಲ್ಲಿ ಹೇಳ್ಕೊಡ್ತೀವಿ. ಸೊ ಏನು ಮಾಡಬಾರ್ದು, ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಒಂದು ಸರಿ ಟ್ರೇಡ್ ಹಾಕಿದ್ಮೇಲೆ ಆ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಹಿಂಗೆ ನೋಡ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಮೇಲೋಯ್ತು ಕೆಳಗೆ ಬಂತು ಹೋಯ್ತು ಮನುಷ್ಯ ಹೋದವನು ಅಂತ. BP ಮೇಲೆ ಕೆಳಗೆ ಆಗಿ ಮನುಷ್ಯ ಉಳಿಯಲ್ಲ.
ಸೊ ಆರ್ಥಿಕ ಲೈಫು ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಹೆಡ್ಜಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಗೊತ್ತಿರುತ್ತೆ ಅರೆ 25,000 ಇನ್ವೆಸ್ಟ್ ಮಾಡಿದ್ದೀನಿ, 2,000 ಮ್ಯಾಕ್ಸಿಮಮ್ ಇಡೀ ತಿಂಗಳಲ್ಲಿ ಲಾಸ್ ಆದರೆ 2-2.5 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಲಾಸ್ ಆಗೋಕ್ಕೆ ಚಾನ್ಸ್ ಇದೆನಾ? ನೋ ವೇ, ಯು ಕೆನಾಟ್ ಲೂಸ್ ಮನಿ. ಸೊ ಆಗಿರುವಾಗ ಯಾಕೆ ನೋಡ್ಬೇಕು ಮೊಬೈಲ್ನ? ಕರೆಕ್ಟ್ರಾ? ಒಂದು ವ್ಯೂ ಇಟ್ಕೊತೆ, ವ್ಯೂ ತೊಗೊಳೋಕ್ಕಿಂತ ಮುಂಚೆ ನೀವು ನನಗೆ ಕೇಳಿದ್ರಿ ಪಾಠನೂ ಮಾಡ್ತೀರಾ, ಯೂಟ್ಯೂಬ್ನಲ್ಲೂ ಬರ್ತೀರಾ, ಟ್ರೇಡು ಮಾಡ್ತೀರಾ, ಇನ್ವೆಸ್ಟು ಮಾಡ್ತೀರಾ, ಬಿಕಾಸ್ ಆಫ್ ದಿ ಲೆವೆಲ್ಸ್. ನಾನು ಅಂತೂ ಝೀರೋ ನಾನು ಹೇಳ್ಕೊಳಲ್ಲ. ಅದೇನು ವಿದ್ಯೆಗಳು ಏನಿದೆ ಅದನ್ನು ಇಟ್ಕೊಂಡು ಮಾಡಿದ್ರೆ ಆರಾಮಾಗಿರ್ಬೋದಲ್ಲ. ಓಕೆ, ನಾವು ಬ್ಯಾಂಕಿಗೆ ಇಟ್ಟರೆ ಒಂದಿಷ್ಟು ಬಡ್ಡಿ ಬರುತ್ತೆ, ರೆಗ್ಯುಲರಾಗಿ ಇನ್ಕಮ್ ಇರುತ್ತೆ. ನಾವೇನಕ್ಕೆ ಇಲ್ಲೇ ಇನ್ವೆಸ್ಟ್ ಮಾಡಬೇಕು ಸರ್? ಏನಾಗುತ್ತೆ ಅಂದರೆ ಬ್ಯಾಂಕ್ನಲ್ಲಿ ಇಟ್ಟಾಗ 6% ಬಡ್ಡಿ ಸಿಗುತ್ತೆ, ಕರೆಕ್ಟ್ರಾ? ಬ್ಯಾಂಕ್ ಏನಾರ ಜಾಸ್ತಿ ಲಾಭ ಮಾಡಿದ್ರೆ ಬಡ್ಡಿ ಜಾಸ್ತಿ ಕೊಡ್ತಾರಾ? ಕೊಡಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಬ್ಯಾಂಕಿಗೆ ಹೋಗಿ FD ಇಡೋದಕ್ಕಿಂತ ಅದೇ ಬ್ಯಾಂಕ್ ಏನಾರ ಕಡಿಮೆ ಪ್ರೈಸಿಗೆ ಬಿದ್ದ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಹೆಂಗೆ? ಆ ಬ್ಯಾಂಕ್ ಬೆಳೆದಂಗೆ ನಮ್ಮ ದುಡ್ಡು ಬೆಳೀತಾ ಹೋಗುತ್ತಾ ಒಂದು. ಸೊ ಆ ಬೆನಿಫಿಟ್ ಸಿಗುತ್ತೆ. ಆ ಬ್ಯಾಂಕ್ ಏನಾರ ಲಾಭ ಮಾಡ್ತು ಅಂದರೆ ಆ ಬ್ಯಾಂಕ್ ತನ್ನ ಲಾಭದ ಒಂದು ಅಂಶವನ್ನು ಡಿವಿಡೆಂಟಾಗಿ ಕೊಡುತ್ತಾ, ಅದು ನಮಗೆ ಲಾಭ ಆಗತ್ತಾ? ಅದು ಎಲ್ಲಿದೆ? ಸ್ಟಾಕ್ ಮಾರ್ಕೆಟ್ನಲ್ಲಿದೆ. ಫಾರ್ ಎಕ್ಸಾಂಪಲ್, ಅದೇ ಬ್ಯಾಂಕು ಚೆನ್ನಾಗಿ ಬೆಳೆದ ಮೇಲೆ ಬೋನಸ್ಗಳನ್ನು ಕೊಡುತ್ತೆ ತಮ್ಮ ಹೂಡಿಕೆದಾರರಿಗೆ ಖುಷಿ ಪಡಿಸ್ಲಿಕ್ಕೆ. ಒಂದು ಷೇರುದಾರರಿಗೆ, ಒಂದು ಶೇರ್ ಹೋಲ್ಡರ್ಸ್ಗೆ ಇನ್ನೊಂದು ಶೇರ್ ಫ್ರೀಯಾಗಿ ಕೊಡ್ತಕ್ಕಂಥದ್ದು. ಅದು ಕೊಟ್ಟಾಗ ಹೆಂಗೆ ಅನಿಸುತ್ತೆ ಇನ್ವೆಸ್ಟರ್ಸ್ಗೆ? ನಾವು 1 ರೂಪಾಯಿ ಹಾಕಿದ್ದೆ, ನನಗೆ ನೋಡಿ 50 ಪೈಸೆ ಆದಂಗೆ ಆಯ್ತು ಅಂದರೆ ಡಬಲ್ ಸಿಕ್ತು ಅಂತ. ಅದು ಎಲ್ಲಿದೆ? FD ಮಾಡಿದ್ರೆ ಸಿಗುತ್ತಾ? ಇಲ್ಲ. ಅದೇ ರೀತಿ ಈ ಎಲ್ಲ ಬೆಳವಣಿಗೆಗಳು ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ನೋಡ್ಬೋದು. ದೇರ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಇನ್ಫ್ಲೇಷನ್, ಹಣದುಬ್ಬರ ಅಂತ ಕರೀತಾರೆ. ಇವತ್ತು ನಿಮ್ಮ ಹತ್ರ 10,000 ದುಡ್ಡಿದೆ, ಆ 10,000ದಲ್ಲಿ ಈ ವರ್ಷದಲ್ಲಿ ಏನು ತೊಗೊಳಕ್ಕೆ ಸಾಧ್ಯ, ಮುಂದಿನ ವರ್ಷ ಅದೇ 10,000ದಲ್ಲಿ ಅಷ್ಟು ತೊಗೊಳಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಪ್ರೈಸ್ ಮೇಲೆ ಹೋಗ್ತಾ ಹೋಗುತ್ತೆ. ಇದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಬೀಟ್ ಮಾಡೋಕ್ಕೆ 6% ಆಫ್ FD ರಿಟರ್ನ್ಸಿಗೆ ಸಾಧ್ಯನೇ ಇಲ್ಲ. ಸೊ ನಮಗೆ ಜಾಸ್ತಿ ರಿಟರ್ನ್ಸ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾವುದು, ಹೂಡಿಕೆ ಅಂದರೆ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ 1991ನಿಂದ ಇವತ್ತಿನ ತನಕ 15.1% ರಿಟರ್ನ್ಸ್ ಕೊಟ್ಟಿದೆ. ಆದರೆ FDಯಲ್ಲಿ 15 ಕೊಡುತ್ತೆ, 6% ಕೊಡುತ್ತೆ. ಸೊ 15, ಎಸ್, ದಟ್ಸ್ ಆಲ್. ಸೊ ಕೆಲವೊಂದು ವರ್ಷ 22, 23, 30% ರಿಟರ್ನ್ಸ್ ಕೊಟ್ಟಿದೆ. ಸೊ ಕೆಲವೊಂದು ವರ್ಷ ಮೈನಸ್ ಏನು ಅಂತ ಹೋಗಿಲ್ಲ, 1-2% ಮೈನಸ್ ಆಗಿರೋಂಥ ಸಂಗತಿಗಳು ಇದೆ. ಆದರೆ ಓವರ್ ಆಲ್ ಲಾಂಗ್ ಟರ್ಮ್ ನೋಡಿದಾಗ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನಾ ಹೈ. ಆದ್ಮಿ ಹೆಂಗೆ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅಂತ ಹೇಳ್ತಾರೋ, ಮಾರ್ಕೆಟ್ ಕೂಡ ಕೆಳಗೆ ಬಿದ್ದ ಮೇಲೆ ಹೋಗ್ಲಿ, ಬರೀ ಮೇಲೇ ಹೋಗ್ಬೇಕು. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಸೊ ದಟ್ ಈಸ್ ದ ರೀಸನ್. ಸರ್, ಇಲ್ಲಿ 3 ದಿನದಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ಸರ್? ಏನೆಲ್ಲ ಸಿಲೆಬಸ್ ರೀತಿಯಾಗಿ ಮಾಡ್ಕೊಂಡು ಕಳಿಸ್ಕೊಡ್ತೀವಿ? ನಾವು ಬೇಸಿಕಲಿ ಇಲ್ಲಿ, ಯಾಕೆಂದರೆ ಕೆಲವೊಬ್ರು ತುಂಬಾ ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ ಬಂದಾಗ ಅಷ್ಟು ನಾಲೆಡ್ಜ್ ತಗೊಂಡು ಹೋಗ್ತಾರಲ್ಲ, 3 ದಿನದಲ್ಲೂ ಇದು ಸಾಧ್ಯ ಆಗುತ್ತಾ? ಹೇಗೆ? ಯಾವ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇಸಿಕಲಿ ಶೇರ್ಸ್ ಬಗ್ಗೆ, ಕಂಪನಿಗಳ ಬಗ್ಗೆ ಭಾಳ ಇಂಪಾರ್ಟೆನ್ಸ್. ಯಾವ ಕಂಪ್ನಿನ ಆಯ್ಕೆ ಮಾಡ್ಕೋಬೇಕು? ನಮ್ಮ ಇಡೀ ಶೇರ್ ಮಾರ್ಕೆಟ್ NSEನಲ್ಲಿ ಸುಮಾರು 2,500ಕ್ಕಿಂತನೂ ಜಾಸ್ತಿ ಇದೆ. ಇತ್ತೀಚೆಗೆ IPOಗಳು ಜಾಸ್ತಿ ಆಗ್ತಿರೋದ್ರೆ ಸುಮಾರು 2,500ಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ ಕಂಪ್ನಿಗಳು. ಆ 2,500 ಕಂಪ್ನಿನಲ್ಲಿ ಯಾವ ಕಂಪ್ನಿ ತೊಗೋಬೇಕು? ಸೊ ಫಂಡಮೆಂಟಲ್ಸ್ ಕವರ್ ಮಾಡ್ತೀವಿ. ಸ್ಟಾಕ್ ಅಂದ್ರೇನು ಬೇಸಿಕ್ ನನಗೇನು ಗೊತ್ತಿಲ್ಲ ಸರ್, 5ನೇ ಕ್ಲಾಸ್ ಓದಿದ್ದೀನಿ ನಾನು, ತೊಂದರೆ ಇಲ್ಲ, ಯು ಕ್ಯಾನ್ ಕಮ್. ಯಾಕಂದರೆ ಶೇರ್ಸ್ ಅಂದ್ರೇನು, ಶೇರ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ಎಷ್ಟು ಟೈಪ್ಸ್ ಆಫ್ ಎಕ್ಸ್ಚೇಂಜ್ಗಳಿದ್ದಾವೆ, ಟೈಪ್ಸ್ ಆಫ್ ಮಾರ್ಕೆಟು, ಟೈಪ್ಸ್ ಆಫ್ ಅನಾಲಿಸಿಸು. ಒಬ್ಬ ಮನುಷ್ಯ ದುಡ್ಡು ಹೂಡಿಕೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈ ಸ್ಕ್ರೀನ್ ಆನಲ್ಲಿದೆ. ಯಾರೇ ಒಬ್ರು ಇನ್ವೆಸ್ಟರ್ ಆಗಬೇಕು ಅಂದರೆ 2 ರೀತಿ ಅನಾಲಿಸಿಸ್ ಬೇಕು. ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬೇಕು, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಬೇಕು. ಸೊ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ, ಇಂಡಿಕೇಟರ್ಸ್ಗಳು ಬರುತ್ತೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬಂದಾಗ ಸಾಕಷ್ಟು ವೆರೈಟೀಸ್ ಆಫ್ ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊತೀವಿ ನಾವು. ಅದನ್ನೆಲ್ಲದನ್ನು ಹೇಳ್ಕೊಡ್ತೀವಿ. ಅದಾದ ನಂತರ ಫ್ಯೂಚರ್ಸ್ ಅಂದ್ರೇನು, ಆಪ್ಷನ್ಸ್ ಅಂದ್ರೇನು, ಬೇಸಿಕ್ಸಿಂದ ತೊಗೊಂಡು ಯಾಕೆ ಜನ ದುಡ್ಡು ಕಳ್ಕೊತಾರೆ ಮಾರ್ಕೆಟ್ನಲ್ಲಿ, ವೈ ಪೀಪಲ್ ಲೂಸ್. 97% ಜನ ಕಳ್ಕೊಳೋದೇ ಇಲ್ಲಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, 97% ಜನ ಕಳ್ಕೊತಾರೆ ಅಂದರೆ 3% ಜನ ದುಡ್ಡು ಎಷ್ಟು ಮಾಡ್ತಾರೆ ಅಂದರೆ 97% ಜನ ಎಲ್ಲ ಬಂದು ದುಡ್ಡು ಇಟ್ಕೊಳ್ಳಿ ಅಂತ ಕೊಟ್ಟು ಹೋಗ್ತಾರೆ. ಕರೆಕ್ಟ್ರಾ? ಸೊ ದಿಸ್ ಈಸ್ ದ ಪವರ್ ಆಫ್ ಲರ್ನಿಂಗ್ ಅಬೌಟ್ ದಿ ಮಾರ್ಕೆಟ್. ಈಗ ನನಗೆ ಟೆನ್ಷನ್ ಇಲ್ಲ ಅಂದರೆ ಆಗಲೇ ಮ್ಯಾಕ್ಸಿಮಮ್ ಅಂದರೆ ಒಂದು ಸರಿ ನೋಡಿರ್ಬೋದು ಮೊಬೈಲ್ನ. ಐ ಡೋಂಟ್ ಈವನ್ ಲುಕ್ ಎಟ್ ಇಟ್. ನನಗೆ ನೋಡೋದೇ ಇಲ್ಲ ನಾನು. ಯಾಕೆ ನೋಡಲಿ? ನನಗೆ ಗೊತ್ತದು ಏನಾಗ್ಬೋದು ಅಂತ. ಮ್ಯಾಕ್ಸಿಮಮ್ ಏನಾಗ ಸಾಧ್ಯ ಗೊತ್ತು ನನಗೆ. ತಡ್ಕೊಳಕ್ಕೆ ನನಗೆ ಆಗುತ್ತಾ?
ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ತಡ್ಕೊಳಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಲಾಭ ಅಂದ್ರೆ ಲಾಭ ತಡ್ಕೊಳಕ್ಕಾಗಲ್ಲ. ಯಾರಿಗಾದ್ರೂ ಕೇಳಿ ನೀವು, ಲಾಭ ಒಂದು 10,000 ಬರ್ತಿದ್ದಂಗೆ ಕೊಟ್ಬಿಡೋಣ ಅಂತಾರೆ. ಲಾಸ್ 20,000 ಹೊಡಿತಾ ಇದ್ರು ಕೂಡ ಇಲ್ಲ ಬರುತ್ತೆ ಅಂತಾರೆ. ಸೊ ಅದನ್ನ ನೋಡ್ಲಿಕ್ಕೆ ಹೋಗಲ್ಲ. ಬರಲಿ, ಅನ್ಲಿಮಿಟೆಡ್ ಎಷ್ಟು ಬರುತ್ತೆ, ತುಂಬಾ ತಾಳ್ಮೆ ಬೇಕು, 100% ತಾಳ್ಮೆ ಬೇಕು. ಸೊ ಇಲ್ಲಿ ಟ್ರೇಡಿಂಗ್ ಮಾಡೋರಿಗೆ ನಾನು ಒಂದೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯು ಶುಡ್ ಬಿ ಎನ್ ಹಂಟರ್ ಅಂತ ಹೇಳ್ತೀನಿ ನಾನು. ಡೋಂಟ್ ಬಿ ಎ ಟ್ರೇಡರ್, ಬಿ ಎ ಹಂಟರ್ ಅಂತೀನಿ. ಹಂಟರ್ ಅಂದರೆ ಬೇಟೆಗಾರರಾಗಬೇಕು ನೀವು. ಬೇಟೆ ಆಡೋದು ಹೆಂಗೆ ಅಂದರೆ ಕಾಯಬೇಕು, ಪೇಷನ್ಸ್ ಇರಬೇಕು. ಕರೆಕ್ಟ್ರಾ? ಬೇಟೆ ಆಡೋರು ಹೆಂಗೆ ಬೇಟೆ ಆಡ್ತಾರೆ? ಸುಮ್ಮನೆ ಬಿಲ್ಲು ಬಾಣ ಬಂದೂಕಿದೆ ಅಂತ ಸುಮ್ಮನೆ ಎಲ್ಲಿ ಬೇಕಲ್ಲಿ ಗನ್ಗಳನ್ನು ಹೊಡ್ಕೊಂಡು ಹೋಗ್ತಾರ? ಇಲ್ಲ. ಬೇಟೆಗಾರರು ಏನು ಮಾಡ್ತಾರೆ? ಬೇಟೆಗೋಸ್ಕರ ಕಾಯ್ತಾ ಇರ್ತಾರೆ. ಸೇಮ್ ವೇ ನಾವು ನಮ್ಮ ಲೆವೆಲ್ಸಿಗೋಸ್ಕರ ಕಾಯಬೇಕು. ಈ ಸ್ಟಾಕ್ ಮಾರ್ಕೆಟ್ ಅಂದ್ರೇ ತಾಳ್ಮೆ ಹೀನರಿಂದ ದುಡ್ಡು ಇಸ್ಕೊಂಡು ತಾಳ್ಮೆವಂತರಿಗೆ ದುಡ್ಡು ಕೊಡ್ತಕ್ಕಂಥದ್ದೇ ಸ್ಟಾಕ್ ಮಾರ್ಕೆಟ್. ಸೊ ಅದನ್ನು ನಾವಿಲ್ಲಿ ಟ್ರೇಡಿಂಗ್ ಸೈಕಾಲಜಿ ಅಂತ ಈ 3 ದಿನಗಳಲ್ಲಿ ಒಂದು ಅರ್ಧ ಗಂಟೆ ಅದನ್ನು ಕೂಡ ಕಲಿಸ್ತೀವಿ ನಾವಿಲ್ಲಿ. ಇದು 3 ದಿನಕ್ಕೆ ಇಷ್ಟೆಲ್ಲ ಕಲಿಬೋದು, ಪ್ರಾಕ್ಟೀಸ್ ಮಾಡಬೇಕಲ್ಲ. ಅದಕ್ಕೆ ಮತ್ತೆ 15 ದಿನಗಳ ಕಾಲ ನಾವು ಇಲ್ಲೇ ಇಷ್ಟೆಲ್ಲ ಫೆಸಿಲಿಟೀಸ್ ಇಟ್ಕೊಂಡು ಎಲ್ಲ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಕೊಡ್ತೀವಿ ನಾವು. ಇದು ಮತ್ತೆ 15 ದಿನ ಬರ್ಬೋದು ಅವರಲ್ಲಿ. ನನ್ನ ಹೆಸರು ಉಮೇಶ್ ಅಂತ. ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರು. ನಾವು ಪ್ರೀವಿಯಸ್ಲಿ ನಾನು ಇಂಡಸ್ಟ್ರಿಯಲಿಸ್ಟು. ಸೊ ನನಗೆ ಈಗ ಏನಾಗಿದೆ ಅಂದರೆ ಆಫ್ಟರ್ ಕೋವಿಡ್ಡು ನಾವು ತುಂಬ ಲಾಸ್ ಆಗೋಯಿತು. ಅದಕ್ಕೆ ಬೇರೆ ಮತ್ತೆ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಫೈನಾನ್ಷಿಯಲ್ ತುಂಬ ಬೇಕಾಗ್ತಾಯಿತ್ತು. ಆದ್ದರಿಂದ ಏನು ಮಾಡಿದ್ವಿ, ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಬೋದಾ, ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ಅಂದರೆ 10-15 ಲ್ಯಾಕ್ಸಲ್ಲಿ. ಅದರಲ್ಲಿ ನಾವು ಸರ್ಚ್ ಮಾಡ್ತಾ ಇರ್ಬೇಕಾರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿದೆ. ಆ ಸ್ಟಾಕ್ ಮಾರ್ಕೆಟ್ನ ನೋಡಿದಾಗ ನಾನು ಪ್ರೀವಿಯಸ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ 2-3 ಕಡೆ ಕಲ್ತಿದ್ದೀನಿ ನಾನು. ಸೊ ಅಲ್ಲಿ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಕಲ್ತಾದ್ಮೇಲೆ ಬ್ಯಾಕ್ ಸಪೋರ್ಟು ನಾನು ಆ್ಯಕ್ಚುಲಿ 1.5 ವರ್ಷ ಸರ್ ಜೊತೆಗೆ ಆಲ್ಮೋಸ್ಟ್ 1 ವರ್ಷದಿಂದನೇ ಇದ್ದೀನಿ ನಾನು. ಇಲ್ಲೇ ಟ್ರೇಡಿಂಗ್ ಫ್ಲೋರಲ್ಲೇ ಇರ್ತೀನಿ ನಾನು. ಸೊ ಇಲ್ಲಿ ಬಂದು ಕಲಿತೆ. ಅವ್ರಿಗೆ ಈವನ್ ಚಾಣಿಕ್ಯ ಅನಾಲಿಸಿಸ್ ಅಂತ ಮಾಡ್ತಾರೆ. ಅದನ್ನು ಸೂಪರ್. ಅದು ಏನು ಗೊತ್ತಾ, ಅದು ಎಡ್ಜಿಂಗ್ ಇದೆ ಅದು. ಸೊ ಎಲ್ಲಿ ಸಪೋರ್ಟು ಒಂದು ರೆಸಿಸ್ಟೆನ್ಸ್ ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ಪಿಕ್ ಮಾಡಬೇಕು, ಎಲ್ಲಿ ಬೇಸಿಕ್ಕು ಎಡ್ಜ್ ಮಾಡ್ಕೋಬೇಕು, ಸೆಲ್ ಹೊಡೆದ್ರೆ ಅಲ್ಲಿಗೆ ಮಿನಿಮಮ್ ಲಾಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ಟು, ಈ ಥರ. ಆಮೇಲೆ ಅಡ್ಜಸ್ಟ್ಮೆಂಟ್ ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ಸೊ ಅದರಿಂದ ನಮಗೆ ತುಂಬ ಇಷ್ಟ ಆಗಿ ನಾನು ಕಂಟಿನ್ಯೂಸ್ಲಿ ಇಲ್ಲಿ ಬರ್ತಾನೆ ಇದ್ದೀನಿ ನಾನು ರೆಗ್ಯುಲರ್ ಆಗಿ. ಇವಾಗೆಲ್ಲ ನೀವು ಪ್ರಾಫಿಟ್ ಅಲ್ಲಿ ಇದ್ದೀರಾ? ಆಲ್ಮೋಸ್ಟ್ ಅಲ್ಲಿ. ಈಗ ಲೈಫ್ ಅಂದರೆ ಮೇಡಮ್ ನಾನು ಹೇಳಿದ್ನಲ್ಲ, ಆ ಎಡ್ಜಿಂಗ್ ಮಾಡಿದಾಗ ಪ್ರಾಫಿಟಲ್ಲಿ ಇರ್ತೀನಿ. ಅದು ಬಿಟ್ಟು ಬಿಹೈಂಡ್ ಬೇರೆ ಏನು ಹಾಕಾರು ನಾವು ಸ್ವಲ್ಪ ಮೈಂಡ್ ಸ್ವಲ್ಪ ಚಂಚಲ ಇರುತ್ತೆ. ಆ ಚಂಚಲ ಮನ್ಸಿರ್ಬಾರ್ದು. ಆ ಚಂಚಲ ಇದ್ದಾಗ ಗ್ಯಾರಂಟಿ ಎಡ್ಜಿಂಗ್ ಮಾಡಿದಾಗ ನಾನು ಆಲ್ಮೋಸ್ಟ್ 99% ಪ್ರಾಫಿಟಲ್ಲೇ ಇದ್ದೀನಿ. ಸೊ ಅದಕ್ಕೆ ನಮ್ಮ ಸರಿಗೆ ಎಡ್ಜಿಂಗ್ ಸ್ಟಾರ್ ಅಂತಲೇ ಕರೆಯೋದು ಅವರಿಗೆ. ತುಂಬ ಖುಷಿ ಆಗುತ್ತೆ ಮೇಡಮ್. ಈವನ್ ಇವಾಗೂ ನಾವು ಏನಾರು ಡೌಟ್ಸ್ ಇದ್ದರೆ ಕೇಳಿದರೆ ಇವಾಗೂ ಕ್ಲಿಯರ್ ಮಾಡ್ತಾರೆ ನಮಗೆ. ಸೊ ನನಗೆ ಹೆಂಗಂದರೆ ನಾನು ಇಲ್ಲಿ ಅವರು ಆ್ಯಕ್ಚುಲಿ ಅವ್ರ ಮೆಂಟ್ರುಗಳಿಗಿಂತ ನಾನೇ ಸೀನಿಯರ್ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಸರ್ 50 ಮೇಡಮ್ ತುಂಬ ಇತ್ತು ಸರ್. ಮುಂಚೆ ಸಿಕ್ಬಿಟ್ಟಿದ್ರೆ ನನಗೆ ಎಷ್ಟು ಅನುಕೂಲ. ಈವನ್ ನಾನು ಫೀಲ್ಡಲ್ಲಿದ್ದಾಗ, ಇಂಡಸ್ಟ್ರಿಯಲಿಸ್ಟ್ ಇದ್ದಾಗ ಸಿಕ್ಕಿದ್ರೆ ನಾನು ಇಷ್ಟೊತ್ತಿಗೆ ಮೋರ್ ದೆನ್ 1 crore ಮೇಲೆ ಅರ್ನ್ ಮಾಡ್ತಾಯಿದ್ದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ ಮೇಡಮ್ ಲೈಫ್ ಅಂದಾಗ, ಮಕ್ಕಳು ಅದು ಇದು. ಥ್ಯಾಂಕ್ ಯು ಮೇಡಮ್. ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದಾರೆ, ಸಿಸ್ಟಮ್ ನೋಡ್ತಾ ಇದ್ದಾರೆ. ಏನು ಆ್ಯಕ್ಚುಲಿ ಏನದು ಚಾರ್ಟ್? ಇದು ನಿಫ್ಟಿ 50. ಇದು ನೋಡ್ತಾ ಇದ್ದೀವಿ. ಇದು ಜಸ್ಟ್ ಇವಾಗ ನಾನು ಕ್ಯಾಂಡಲ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ರು ನಮಗೆ ಹೆಂಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಸುಮಾರು ಕಡೆ ಎಲ್ಲ ಹುಡುಕ್ತೆ, ಎಲ್ಲ ಚಾನಲ್ಸ್ ಎಲ್ಲ ನೋಡಿದೆ, ಯೂಟ್ಯೂಬ್ ಚಾನಲ್ ಸುಮಾರು ನೋಡಿದೆ, ಎಲ್ಲ ಗೊತ್ತಾಯಿತು. ಬಟ್ ನನಗೆ ಈ ಸರ್ದು ಚಾನಲ್ ದ ಬೆಸ್ಟ್ ಅಂತ ಅನ್ನಿಸ್ತು. ಸುಮಾರು ಕಡೆ ಎಲ್ಲ ವಿಚಾರಿಸಿದ್ದು ಫೀಸ್ ಇಸ್ ಸೋ ಹೈ. ಬಟ್ ಅವ್ರು ಕಂಪೇರ್ ಮಾಡಿದ್ರೆ ಇವ್ರದ್ದು ಫೀಸ್ ಕೂಡ ರೀಸನಬಲು, ಮತ್ತು ಎಷ್ಟು ಡೆಪ್ತಾಗಿ ಹೇಳ್ಕೊಡೋಕ್ಕಾಗುತ್ತೋ ಅಷ್ಟು ಡೆಪ್ತಾಗಿ ಹೇಳ್ಕೊಡ್ತಾರೆ. ಎಷ್ಟು ರಿಯಲಿಸ್ಟಿಕ್ ಟು ದ ಲೈಫ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಇವತ್ತು ಕೂಡ ನಮಗೆ ಇದು ಕ್ಯಾಂಡಲ್ ಸ್ಟಿಕ್ಸು, ಇದು ಫಾರ್ಮೇಷನು ಎಲ್ಲ ಹೇಳ್ಕೊಟ್ರು ನಮಗೆ ಇವತ್ತು. ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾವುದೇ ಒಂದು ಇದಾದ್ರೂ ತುಂಬ ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ತುಂಬ ಇಂಟ್ರೆಸ್ಟ್ ಆಯಿತು. ಇಲ್ಲಿ ಮೆಂಟರ್ಸ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಈಚ್ ಆ್ಯಂಡ್ ಎವ್ರಿಥಿಂಗ್.
ನಮಗೆ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ, ನಾನು ವಿದ್ಯಾಣಪುರದಿಂದ ಬಂದಿರೋದು, ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರನೂ ಇದೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಬ್ರದರು ಕೂಡ ಹೇಳ್ದೆ, ನನ್ನ ಬ್ರದರ್ ಕೂಡ ಇವ್ರಿಗೆ ತುಂಬ ಪರಿಚಯ ಅಂತ ಹೇಳಿದ್ರು ಮೊನ್ನೆ ಹೇಳಿದಾಗ. ಆವಾಗಿಂದನೇ ನನಗೂ ಗೊತ್ತಾಯಿತು ಇಲ್ಲಿ ಇಷ್ಟು ಡೆಪ್ತಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಇನ್ಫ್ಯಾಕ್ಟ್ ಇವಾಗ ಹೇಗಿದೆ ಫೈನಾನ್ಷಿಯಲ್ ಕಂಡೀಷನ್ ನಿಮ್ಮದು? ಆ ಫೈನಾನ್ಷಿಯಲ್ ಕಂಡೀಷನ್ ನಾನು ಆ್ಯಕ್ಚುಲಿ ಸೇರಿ ಒಂದು 1 ವೀಕ್ ಆಗಿದೆ ಅಷ್ಟೇ. ಆಲ್ರೆಡಿ ನಾನು 2 lakhs ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. 1 ವೀಕಿಗೆ ಆಲ್ರೆಡಿ ಆಗಿದೆ. ಈಗ ಓಕೆ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ, ಒಂದು 50,000 ಅಷ್ಟು ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಇವಾಗಲೇ ಇನ್ನು ಮುಂದಕ್ಕೆ ನೋಡಬೇಕು ಹಿಂಗೆ ಆಗತ್ತೆ ಏನು ಅಂತ, ಇನ್ನು ಸ್ವಲ್ಪ ಕಲಿಯೋದಿದೆ. ಓಕೆ, ಒಂದು ವಾರಕ್ಕೆ ನೀವು 50,000 ಅರ್ನ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇದೆಲ್ಲ ಸಾಧ್ಯ ಆಗಿದ್ದು ನೀವು ಇದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ ತಿಳ್ಕೊಂಡು ಮತ್ತೆ ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿದ್ಮೇಲೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ. ವಿ ಆರ್ ಹ್ಯಾಪಿ ಆ್ಯಕ್ಚುಲಿ ಫಾರ್ ದ್ಯಾಟ್. ಹಾಗಾದ್ರೆ ಮನಿನ ಒಂದು ಇನ್ವೆಸ್ಟ್ ಮಾಡೋದಕ್ಕೆ ಇದು ಸೇಫ್ ಅಂತೀರಾ? ಎಸ್, ಇಲ್ಲಿ ಮನಿನ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಮನಿನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕಲಿಯೋದು ಮುಖ್ಯ. ಕಲಿಯೋದು ತುಂಬ ಮುಖ್ಯ. ಓಕೆ, ಎಷ್ಟು ಡೆಪ್ತಾಗಿ ಕಲಿತೀರಿ ನಿಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಹೆಸರು? ಶ್ರೀವಿದ್ಯಾ. ನೀವೇನು ವರ್ಕ್ ಮಾಡೋದು? ನಾನು ಮುಂಚೆ ವರ್ಕ್ ಮಾಡ್ತದೆ ಟೀಚಿಂಗ್ ಆಗಿ, ಟೀಚಿಂಗ್ ಪ್ರೊಫೆಷನಲ್ ಇದ್ದೆ. ನಾವು ಈಗ ಇದಕ್ಕೆ ಬಂದಮೇಲೆ ಟೀಚಿಂಗ್ ಪ್ರೊಫೆಷನ್ ಸ್ಟಾಪ್ ಮಾಡಿದ್ದೀನಿ. ಓಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.